ಸ್ನೇಹಿತರೆ, ನಾವಿವತ್ತು ಸ್ಟ್ರೆಸ್ ಮತ್ತು ಸ್ಟ್ರೇನ್ ಗ್ರಾಫನ್ನು ಅನಲೈಸ್ ಮಾಡ್ತಾಯಿದ್ದೀವಿ. ಸ್ಟ್ರೆಸ್ ಸ್ಟ್ರೇನ್ ಗ್ರಾಫ್ ಅದು ಹೆಂಗೆ ಬರುತ್ತಂದರೆ, ಹಿಂಗೆ ಸ್ಟ್ರೇಟ್ ಹೋಗಿ ಹಿಂಗೆ ಕ್ರಾಸ್ ಈ ಥರ ಗ್ರಾಫ್ ಇರೋದು. ದಿಸ್ ಇಸ್ ಸ್ಟ್ರೆಸ್ ಪಾರ್ಟ್, ಆಮೇಲೆ ಇದು ಸ್ಟ್ರೇನ್ ಪಾರ್ಟ್. ಎ ಈಸ್ ಪ್ರಾಪರ್ಟಿ ಆಫ್ ಅ ಲಿಮಿಟ್, ಪ್ರಪೋರ್ಷನಲಿಟಿ ಲಿಮಿಟ್. ಅಂದರೆ ಇಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್, ಇದು ದ ರಿಯಲ್ ಡಯಾಗ್ರಾಮ್. ಓಕೆ, ಲೆಟ್ ಸ್ಟಾರ್ಟ್. The relationship between stress and strain that is particularly material display is known as stress strain curve. ಇದು ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಅಂತ ಹೇಳ್ತಿದ್ದಾರೆ ಫಸ್ಟ್ ಸೆಂಟೆನ್ಸಲ್ಲಿ. The given figure shown in stress strain curve is a type of elastic material. ಇದು stress strain curve ಬೇಸಿಕಲಿ ಇಟ್ ಈಸ್ ಬೇಸ್ಡ್ ಆನ್ ಎಲಾಸ್ಟಿಸಿಟಿ ಮೆಟೀರಿಯಲ್ಸ್. ಯಾವುದು ಜಗ್ಗದು ಇರುತ್ತಲ್ಲ ಎಲಾಸ್ಟಿಕ್, ಅದು ಆ ಮೆಟೀರಿಯಲ್ದು. Along OA, stress increases, strain also increases linearly, obeys Hooke's law. ಯಾವಾಗ ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೋ ಆಗ ಸ್ಟ್ರೇನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇಟ್ ಈಸ್ ಪ್ರಪೋರ್ಷ್ನಲ್ ಅಂದರೆ ಈಕ್ವಲ್ ಟೈಮಲ್ಲಿ ಎರಡೂ ಇನ್ಕ್ರೀಸ್ ಆಗುತ್ತೆ ಅಂತ. ಇಟ್ಸ್ ಒಬೇಸ್ ಹುಕ್ಸ್ ಲಾ ಸ್ಟೇಟ್ಸ್. ಹುಕ್ಸ್ ಲಾ ಅಂದರೆ ಇಟ್ ಈಸ್ ಅ ಲಾ ವೇರ್ ಇಟ್ ಡಿಫೈನ್ಸ್ ದ ಸ್ಟ್ರೆಸ್ ಆ್ಯಂಡ್ ಸ್ಟ್ರೇನ್. Where it is tells that stress increases, strain also increases. ಅಂದರೆ ಯಾವಾಗ ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೋ ಸ್ಟ್ರೇನು ಆಗ ಇಮಿಡಿಯೇಟಾಗಿ ಇನ್ಕ್ರೀಸ್ ಆಗುತ್ತೆ ಅಂತ. ಆ ಪಾಯಿಂಟ್ ಎ ಅಪ್ ಟು ವಿಚ್ ಬಿಟ್ವೀನ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೇನ್ ಈಸ್ ವ್ಯಾಲಿಡ್ ಈಸ್ ರೆಫರ್ಡ್ ಆ್ಯಸ್ ಪ್ರಪೋರ್ಷನಾಲಿಟಿ ಲಿಮಿಟ್. ಅಂದರೆ ಪ್ರಪೋರ್ಷನಲ್ ಈಕ್ವಲ್, ಯಾವಾಗ ಸ್ಟ್ರೆಸ್ಸು ಮೇಲೆ ಹೋಗುತ್ತೋ ಸ್ಟ್ರೇನು ಮೇಲೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಅಲಾಂಗ್ ಒ ಎ, ಆ್ಯಸ್ ಅ ಸ್ಟ್ರೆಸ್ increases further the strain, the body still remains elastic, but Hooke's law is not valid. Point B is called as elasticity limit. ಅಂದರೆ ಬಿ ಇಂದ ಹುಕ್ಸ್ ಲಾ ಒಬೆ ಆಗಲ್ಲ. ಎದಕ್ಕಂದರೆ as they mention, the stress increases further the strain also increases. ಬಿ ಬಟ್ ನಾಟ್ ಲೀನಿಯರ್ಲಿ, ಬಾಡಿ ಸ್ಟಿಲ್ ರಿಮೇನ್ಸ್ ಎಲಾಸ್ಟಿಕ್. ಅಂದರೆ ಇಲ್ಲಿ ಮಟ್ಟ ಓ ಇಂದ ಎವರೆಗೂ ಮಾತ್ರ ಎಲಾಸ್ಟಿಸಿಟಿ ಆಗುತ್ತೆ, ಯಾಕಂದರೆ ಇಟ್ಸ್ ಇಸ್ ಸ್ಟ್ರೈಟ್ ಲೈನ್. ಯಾವಾಗಲೂ ನೀವು ಜಗ್ಬೇಕಾದ್ರೆ ಸೊಟ್ಟಪಟ್ಟ ಜಗ್ಗುತ್ತಾ ಇಲ್ಲ ಸೀದಾನ ಜಗ್ಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್, ಸೊ ಈ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ ಅಂದರೆ ಬಿ ಬಟ್ ಲೀನಿಯರ್ಲಿ, ಬಾಡಿ ಸ್ಟಿಲ್ ರಿಮೇನ್ಸ್ ಎಲಾಸ್ಟಿಕ್, ಬಟ್ ಹುಕ್ಸ್ ಡಸ್ ನಾಟ್ ವ್ಯಾಲಿಡ್ ಫಾರ್ ಎಲಾಸ್ಟಿಕ್ ಲಿಮಿಟ್. ಅಂದರೆ ಬಿ ಇಂದ ಕ್ರಾಸ್ ಈ ಥರ ಆಗಿದೆಯಲ್ಲ, ಸೊ ಅದಕ್ಕೆ ಇದು ಎಲಾಸ್ಟಿಸಿಟಿ ಮತ್ತು ಹುಕ್ಸ್ ಲಾನ ಒಬೆ ಮಾಡಲ್ಲ. ಅಲಾಂಗ್ ಬಿ ಸಿ a stress beyond a point B, that is elastic limit, the body loses its elastic behavior, and point C is called as yield point. B ಇಂದ ಸಿ ಎಲಾಸ್ಟಿಕ್ ಲಿಮಿಟ್ ಫುಲ್ ಕಟ್ ಆಗುತ್ತೆ. ಸೊ ಇಟ್ ಈಸ್ ಎಲಾಸ್ಟಿಕ್ ಬಿಹೇವಿಯರ್ನೂ ಒಬೆ ಮಾಡಲ್ಲ. ಸೊ ಇಟ್ ಈಸ್ ಕಾಲ್ಡ್ ಆಸ್ yield point. Along CD, it is a region the body does not regains the original in the region the body does not regain its original shape after the removal applied force. Further the body simple gets enclosed even applied for remaining unchanged, which is re-affected. Plasticity deformation. In a region the body does not regain its original position. ಸಿ ಇಂದ ಡಿ ಒರಿಜಿನಲ್ ಪೊಸಿಷನ್ಗೆ ರೀಗೇನ್ ಆಗಲ್ಲ. ಅಂದರೆ ದ ಎಲಾಸ್ಟಿಸಿಟಿ ಲಿಮಿಟ್ ಇನ್ಕ್ರೀಸ್ ಆಗ್ತಾಯಿದೆ. ಇಲ್ಲಿ ನೋಡಿ, ಈವನ್ ಅಪ್ಲೈಡ್ ರಿಮೇನ್ಸ್ ಅನ್ಚೇಂಜ್ಡ್. ಈ ಪಾಯಿಂಟ್ನ ಸಿ ಇಂದ ಡಿನ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಂತಾರೆ. ಆಸ್ ಆಫ್ ಸಿ ಎನ ಪ್ರಪೋರ್ಷನಾಲಿಟಿ ಲಿಮಿಟ್ ಅಂತಾರೆ. ಬೇರೆ ಸ್ಟ್ರೆಸ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಸ್ಟ್ರೇನ್ ಆವಾಗ ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ಎಲಾಸ್ಟಿಸಿಟಿ ಲಿಮಿಟ್. ಅಂದರೆ ಎಲಾಸ್ಟಿಕ್ ಲಿಮಿಟ್ ಬಿ ಗಂಟ ಅಷ್ಟೇ ಎಂಡ್, ಆಮೇಲೆ ಎಲಾಸ್ಟಿಸಿಟಿ ಬರಲ್ಲ. ಆ್ಯಂಡ್ ಈಲ್ಡ್ ಪಾಯಿಂಟ್, ಆಸ್ ಆಫ್ ಐ ಮೆನ್ಷನ್ಡ್, ನಾನು ಹೇಳಿದ್ದೀನಿ. ಆ್ಯಂಡ್ ಅಲ್ಟಿಮೇಟ್ ಸ್ಟ್ರೆಸ್ ಪಾಯಿಂಟ್, ಅಂದರೆ ಇಲ್ಲಿವರೆಗೂ ಸ್ಟ್ರೆಸ್ ಮಾತ್ರ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ದಿಸ್ ಈಸ್ ದ ನೆಕ್ ಫಾರ್ಮೇಷನ್. ಅಂದರೆ ಕ್ರಾಸ್ ಬರೋದನ್ನ ನೆಕ್ ಫಾರ್ಮೇಷನ್ ಅಂತಾರೆ.
Okay, the plastic deformation, irreversible separation between elastic limit. Further, the point is larger than the material said to be ductile on